ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಫ್ರಾಂಕಿ ಲೈವ್ ಸಾಗರ್ K15 ಈ ದಿನ ಸಾಗರದ ಸೌಂದರ್ಯವನ್ನು ತೋರಿಸಲು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಾನು BS ರೋಡ್ ಮುಖಾಂತರ ಲಕ್ಷ್ಮಣನ ಕ್ಯಾಂಟೀನಲ್ಲಿ ಟೀ ಕುಡಿತಾ ಈಗ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ ಹೇಗಿದೆ ನಮ್ಮ ಸಾಗರದ ಸೌಂದರ್ಯ ಅಂತ. ಈಗ ಮ್ಯಾಪ್ ನೋಡ್ತಾ ಇದ್ದೀನಿ ನಾನು. ನೋಡಿ ಹೇಗಿದೆ ನಮ್ಮ ಈ ಸೌಂದರ್ಯ. ಹಲೋ ವೀಕ್ಷಕರೇ, ನೋಡಿ ಈ ದಿನ ಈ ಗೋವುಗಳನ್ನು ನೋಡ್ಬೋದು. ಪ್ಲಾಸ್ಟಿಕ್ ತಿಂದು ಎಷ್ಟೋ ಗೋವುಗಳು ಸಾಯ್ತಾ ಇದ್ದಾವೆ, ಹಾಗೂ ಇದರಿಂದ ಮಲೇರಿಯಾ ಇನ್ನಿತರ ಕಾಯಿಲೆಗಳು ಉಲ್ಬಣ ಆಗ್ತಿರುವಂತ ಸಂದರ್ಭದಲ್ಲಿ ಸಾಗರದಲ್ಲಿ ಜನ ಯಾವ ರೀತಿ ಇದ್ದಾರೆ ಅಂದ್ರೆ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ. ಹಾಗೆ ನಗರಸಭೆಯು ಕೂಡ ಇದರೊಳಗೆ ನಿರ್ಲಕ್ಷ್ಯದ ಪಾತ್ರ ಕಂಡು ಬರ್ತಾ ಇದೆ ನನಗೆ. ಜನರು ಕೂಡ ಅಷ್ಟೇ, ತಮ್ಮ ಕಸಗಳನ್ನು ಬರುವಂತ ಟಿಪ್ಪರ್ಗಳಲ್ಲಿ ಹಾಕ್ಬೇಕೇ ವಿನಃ ಅದನ್ನು ರಸ್ತೆ ಮೇಲೆ ಹೋಗಿಸೋದಲ್ಲ. ಅದೇ ದಾರಿಯಲ್ಲಿ ಬರುವಂತ ನಿಮ್ಗೆ ಕೂಡ ಆರೋಗ್ಯದ ಹಿತದೃಷ್ಟಿಯಿಂದ ಹೇಳ್ತಿದ್ದೀನಿ. ನೋಡಿ, ನೀವು ಹಾಕಿರುವಂತ ಕಸಗಳು ನೋಡಿ, ಇದು ಬಂದ್ಬಿಟ್ಟು ಅಯ್ಯಪ್ಪ ಸ್ವಾಮಿ ದೇವಾಲಯದ ಸುತ್ತಮುತ್ತಲ ಏರಿಯಾದಲ್ಲಿ ಕಂಡು ಬರುವಂತ ದೃಶ್ಯ ಇದು. ಇಲ್ಲಿ ನೀವು ತಂದು ಇಷ್ಟು ಬೇಜವಾಬ್ದಾರಿತನದಿಂದ ಇಷ್ಟು ಕಸ ಹಾಕಿದ್ದೀರಾ. ಎಷ್ಟೋ ಗುಜರಿ ಅಂಗಡಿಯವರು ಇಲ್ಲಿ ತಂದು ಕಸ ಹೋಗಾಸಿದ್ದೀರಾ. ಕೆಲವರು ತಮ್ಮನೆ ಬಟ್ಟೆ ಮೂಟೆಗಳನ್ನೆಲ್ಲ ತಂದಿ, ಹಾಗೆ ತುಂಬಾ ಕಷ್ಟ ಆಗತ್ತೆ. ಹೀಗೆ ಜನಗಳು ಎಲ್ಲ ಹಾಕಿದ್ರೆ ನೀವೇ ತಿರುಗುವಂತ ಏರಿಯಾದಲ್ಲಿ ಈ ರೀತಿ ವಾಸನೆಯಲ್ಲಿ ತಿರುಗಾಡಿ ಆ ಕಡೆ ಹೋಗಿ ಈ ಕಡೆಯಿಂದ ಹೋಗ್ತೀರಾ. ಅಲ್ಲಿನ ಸ್ಥಳೀಯ ನಾಗರಿಕರೇ ಆ ಜಾಗದಲ್ಲೇ ತಿರುಗಾಡ್ಬಿಟ್ಟು ಅಲ್ಲಿ ಕೊಳ್ತಿರೋ ಎಷ್ಟು ಪ್ರಾಣಿಗಳಿದಾವಂತ ನೀವು ನೋಡಿದ್ದೀರಾ. ನಾವು ಕಣ್ಣಾರೆ ಕಂಡು ಬಂದಿದ್ದೀವಿ. ಅದೇ ಜಾಗದಲ್ಲಿ ನಾವೇ ಹೋಗಿರೋದು. ಊಟ ಸೇರಲ್ಲ ಆದ್ಮೇಲೂ ಹೇಳ್ತೀನಿ ಕೇಳಿ, ಇಂಥ ಈ ಕಚಡ ರೋಡಲ್ಲಿ ನೀವು ತಿರುಗ್ತಿರಲ್ಲ, ನಿಮ್ಗೆ ಎಷ್ಟು ಸೊಳ್ಳೆಗಳು ಕಚ್ಬೋದು. ಇದರಿಂದ ಏನೇನು ಕಾಯಿಲೆ ಬರುತ್ತಂತ ನಿಮ್ಗೇನಾದ್ರೂ ಗೊತ್ತಾ? ಮಲೇರಿಯಾ, ಡೆಂಗ್ಯೂ, ಇನ್ನು ಇತ್ಯಾದಿ ಕಾಯಿಲೆಗಳು ಇದಾವೆ. ನಾನು ಹೇಳ್ತೀನಿ ಹೋಗ್ತಾ. ಚಿಕನ್ ಗುನ್ಯಾ ಅಂತ ಕಾಯಿಲೆ ಇದೆ. ರಕ್ತ ಸಿಗ್ತಾ ಇಲ್ಲ ಸಾಗರದಲ್ಲಿ. ಜನ ರಕ್ತ ಕೊಡಿ ಅಂತಾರೆ. ಪ್ಲೇಟ್ಲೆಟ್ಗಳು ಕಮ್ಮಿ ಆಗತ್ತೆ. ಒಂದು ಪ್ಲೇಟ್ಲೆಟ್ ರೆಡಿ ಮಾಡಕ್ಕೆ 4 ಜನರ ಬ್ಲಡ್ ಕೊಡ್ಬೇಕು. ಇಂಥ ಕಚಡ ಒಂದು ಏರಿಯಾದಲ್ಲಿ ನೀವು ತಿರುಗ್ತಾ ಇದ್ದೀರಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ನಂಗೆ ಅನ್ಸತ್ತೆ ನೀವು ದುಡ್ಡು ಉಳ್ಸಕ್ ಹೋಗಿ ನಮ್ಮೂರನ್ನು ಹಾಳು ಮಾಡ್ತಾ ಇದ್ದೀರಾ. ಹೀಗೆ ಮಾಡಿದ್ರಿಂದ ಕಾಯಿಲೆ ಬಂದು ಒದಾಡ್ತೀರಾ ನೀವೇ, ಆಯ್ತಾ? ಹೀಗೆಲ್ಲ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ನಿಮ್ಗೆ ಹಂಗೂ ಮಾಡಕ್ಕಾಗಿಲ್ಲ ಅಂದ್ರೆ ನಗರಸಭೆ ಎದುರಿಗೆ ಕಸದ ಗಾಡಿಗಳು ನಿಂತೈತಾವ, ಒಯ್ದಲ್ಲಾದ್ರೂ ಹಾಕಿ ನಮ್ಮೂರನ್ನ ಹಾಳು ಮಾಡ್ಬಿಡಿ. ಇದೇ ನನ್ನ ರಿಕ್ವೆಸ್ಟ್, ಗೊತ್ತಾಯ್ತಾ? ಹಾಗೆ ನಗರಸಭೆಯವರಿಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಸ್ವಾಮಿ, ಅಲ್ಲಿ ಬಂದು ಕಸ ಹಾಕ್ದವ್ರ ಮೇಲೆ ಪನಿಷ್ ಮಾಡ್ರಿ, ಹಾಕ್ರಿ ಒಂದು 4 ಜನ ಕೇಸು. ಸುಮ್ಕೆ ದಿನ ಬೆಳಗ್ಗೆ ಎತ್ಕೊಂಡು ಒಳ್ಳೊಳ್ಳೆ ಗಾಡಿ ಕೊಟ್ಟಿದ್ದಾರೆ ನಿಮ್ಗೆ. ಈಗ ಹಳ್ಳೆಕೊಪ್ಪ ಗ್ರಾಮಕ್ಕೆ ಬಂದಿದ್ದೀವಿ. ಹಳ್ಳೆಕೊಪ್ಪ ಗ್ರಾಮದಲ್ಲೂ ಅಷ್ಟೇ ಒಂದು 50 ಸರ್ತಿ ಕಸ ತೆಗ್ದಿದ್ದಾರೆ ನಗರಸಭೆ. ಸ್ವಲ್ಪ ಆದ್ರೂ ಮನುಷ್ಯನಿಗೆ ಅಕ್ಕಲ್ ಅಂತ ಇರೋ ಒಂದು ತಲೆ ಇರ್ಬೇಕು ಅಂತೀವಿ ನಾವು. ಅದು ಇಲ್ಲ ಅಂದಿದ್ದ ಜನ ಅಂದ್ರೆ ಏನ್ರಿ ನೀವು? ನೋಡ್ರಿ, ಜೀಕಾ ವೈರಸ್ ಅನ್ನೋ ಸ್ಟಾರ್ಟ್ ಆಗಿದೆ. ರಕ್ತ ಹೀರತ್ತೆ ಮನುಷ್ಯಂದು, ಸತ್ತೋಗ್ಬಿಡ್ತೀರಾ. ದಿನ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇಲ್ಲ ಅಂದ್ರೆ 2 ಜನ 3 ಜನ ಇಂಥ ಕಾಯಿಲೆಗೆ ಸಾಯ್ತಾ ಇದ್ದೀರಾ. खराब हो जाएगा, मैं माँ अम्मा बहन पे आ जाऊंगा, मैं इनकी अम्मा बहन पे ಸಾಯ್ಬಾರ್ದು ಅಂದ್ರೆ ಕಸಗಳನ್ನು ಒಯ್ದು ಅಲ್ಲಿ ನಗರಸಭೆ ಗಾಡಿ ಇದೆ ಅಲ್ಲಿ ಹಾಕಿ. ಇಲ್ಲ ಅಂದ್ರೆ ನಗರಸಭೆಯಲ್ಲಿ ಗಾಡಿ ನಿಂತಿರ್ತಾವ, ಅಲ್ಲಿ ಒಯ್ದು ಹಾಕ್ರಿ. ನಿಮ್ಮ ಊರು ನಿಮ್ಮ ಕೇರಿ ಯಾವತ್ತು ಶುಚಿ ಇದ್ರೆ ನಿಮ್ಗೆ ಕಾಯಿಲೆ ಬರಲ್ಲ. ಆಮೇಲೆ ಹೋಗ್ಬಿಟ್ಟು ನಗರಸಭೆ ಹಿಂಗೆ ನಮ್ಮ ಕೌನ್ಸಿಲರ್ ಎಲ್ಲಿ ಹೋಗಿದಾರ ಅಂತಾನೆ ಅರ್ಥ ಆಗ್ತಿಲ್ಲಪ್ಪ. ನಿಮ್ಗಿರುವಂತಹ ಒಂದು 4 ತಿಂಗಳ ಅವಕಾಶ ನೋಡಿ. ಈಗ ನಾವು ಗೋಪಾಲ್ ಗೌಡ ಸ್ಟೇಡಿಯಂ ಹತ್ರ ಬಂದ್ವಿ, ಮತ್ತೆ 4-5 ತಿಂಗಳ ಅವಕಾಶ ಇದೆ. ಈ ಸಂದರ್ಭದಲ್ಲಿ ಕೆಲಸ ಮಾಡಿ ಸರ್. ಜನಪ್ರತಿನಿಧಿಗಳಾಗಿ ಜನರಿಗೆ ಅವೇರ್ನೆಸ್ ಮೂಡಿಸಿ. ಅಲ್ಲಿ ನೋಡಿ, ನಗರಸಭೆದು ಮತ್ತೊಂದು ಒಂದು ಶೋಚನೀಯ ಸ್ಥಿತಿ ಏನಂದ್ರೆ ಬೋರ್ಡ್ಗಳು ಹಾಕಿದ್ದಾರೆ. ಇಲ್ಲಿ ಕಸವನ್ನು ಹಾಕಿದರೆ CC ಕ್ಯಾಮ್ರಾದ ಕಣ್ಗಾವಲಿದೆ ಅಂತ. ಎಲ್ರಿ ನಿಮ್ CC ಕ್ಯಾಮ್ರಾ ಇದೆ ಅಂತ ಆದ್ರೆ ಹೋಗ್ಬಿಟ್ಟು ಆ ಯಾರು ಮನುಷ್ಯ ಹಾಕಿದನಲ್ಲ ಅವನ ಮೇಲೆ ಕ್ರಮ ತಗೊಳ್ಕೊಳ್ಳಿ, ಕೇಸ್ ಹಾಕ್ರಿ. ಕುಡ್ದಿದ್ ಹೆಂಡದ ಬಾಟ್ಲು, ಅದು ಇದು ಕಸ, ಹಾಳು ಮೂಳು ಗ್ಯಾರೇಜ್ ವಸ್ತುಗಳು ಎಲ್ಲ ತಂದು ಇಲ್ಲಿ ನೀವು ಒಗಸಿದ್ದೀರಾ, ಗೊತ್ತಾಯ್ತಾ? ಇದನ್ನು ನೋಡಿ ನನಗೆ ನೋವಾಗಿದೆ. ನನ್ನ ಊರು ನನ್ನ ಏರಿಯಾ ಶುದ್ಧವಾಗಿರ್ಬೇಕು ಅನ್ನೋದೇ ಬಯಸ್ತೀನಿ. ಚಿಕನ್ ಗುನ್ಯಾ ಅಂತ ಕಾಯಿಲೆ ನೋಡಿ ನೀವು, ಎಷ್ಟು ಕಾಯಿಲೆಗಳಿದಾವೆ ಇವತ್ತು. ವೈರಲ್ ಫೀವರ್ಗಳು ಇದಾವೆ, ಎಷ್ಟೋ ವಿಚಿತ್ರ ವೈರಲ್ ಫೀವರ್ಗಳಿದಾವೆ. ಮತ್ತೆ ಹೇಳ್ತೀರಾ ಡೆಂಗ್ಯೂ ಜ್ವರ ಬಂತು, ಆ ಜ್ವರ ಬಂತು, ಈ ಜ್ವರ ಬಂತು. ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಇಂಥ ಒಂದು ಸಮಸ್ಯೆ. ಅದಕ್ಕೆ ಇದನ್ನ ಅವೇರ್ನೆಸ್ ಆಗಿ ನಾವು ಮೂಡಿಸಿದೀವಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ದಯವಿಟ್ಟು ನಾವು ಹೇಳೋದನ್ನು ಕೇಳಿ, ಕಸನ ಹಾಕಬೇಡಿ, ಊರನ್ನು ಸ್ವಚ್ಛ ಇಡಿ, ಕಾಯಿಲೆಯಿಂದ ದೂರ ಇರಿ. ನಗರಸಭೆಯವರೇ, ಈ ಗೋಪಾಲ್ ಗೌಡ ಸ್ಟೇಡಿಯಂ ಹತ್ರ ಎಷ್ಟು ಬಾರಿ ನಾವು ಚೆಕ್ ಮಾಡಿದೀವ ನಮಗೆ ಗೊತ್ತಿಲ್ಲ. ಹಾಗಾಗಿ
ಹಾಗಾಗಿ ನಾನು ಏನು ಹೇಳೋದಂದ್ರೆ ಆದಷ್ಟು CC ಕ್ಯಾಮ್ರಾಕ್ಕೆ ಕಾಗೋಡು ತಿಮ್ಮಪ್ಪ ಬಡಾವಣೆ ಅಂತ ಇಂಥ ಒಬ್ಬ ಮಹಾನ್ ನಾಯಕನ ಹೆಸರಿಟ್ಟಿರೋಂತಹ ಆ ಸೇತುವೆ ಹತ್ರ ಇಷ್ಟು ಕಸ ಹಾಕ್ತೀರಾ ಅಂದರೆ ನೋಡಿ, ಸೊಳ್ಳೆ ಬರ್ದೇ ಇರತ್ತನ್ರಿ. ಒಂದು ಸ್ವಲ್ಪ ಅಂಡ್ಲೆಕೊಪ್ಪ ಆಜುಬಾಜುಯಿಂದ ಬರೋ ಜನರೇ ಅರ್ಥ ಮಾಡ್ಕೊಳ್ರಿ. ನೋಡ್ರಿ, ಅಂಥ ಒಳ್ಳೆ ವರದಾ ನದಿ, ಆ ವರದಾ ನದಿ ಅಂದರೆ ಏನು, ಒಂದು ನೀರು ಕುಡಿಯುವಂಥ ಸ್ಥಳ, ಅಲ್ಲಿ ಹೋಗಿ ಇತ್ತ ಕಚಡ ವಸ್ತುಗಳನ್ನು ಒಗಸ್ತೀರಾ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆಮೇಲೆ ವಿಚಾರ ಏನಂದ್ರೆ, ಇನ್ನೂ ಎಷ್ಟೋ ಸ್ಥಳಗಳಿದಾವೆ, ಇನ್ನೂ ಎಷ್ಟೋ ಇದಾವೆ, ಬೇಕಾದ್ರೆ ನಾವು ವಿಡಿಯೋ ಮಾಡ್ತೀವಿ. ಮುಂದಿನ ದಿನ ಇವತ್ತು ನಾನು ವಿಡಿಯೋ ಮಾಡಾಕಿ ಮುಂದೊಂದು ದಿನ ನಾವು ನೇರ ಪ್ರಸಾರ ಮಾಡ್ಬೇಕಂತ ಇದೀವಿ. ಇದು ಬಂದು ನೋಡಿ, ಕಾಗೋಡು ತಿಮ್ಮಪ್ಪ ಬಡಾವಣೆಗೆ ಹೋಗೋ ದಾರಿ ಅಂತ. ಇಲ್ಲಿ ಈ ರೀತಿ ಕಸ ಹಾಕಿದ್ದೀರಾ. ಪ್ರಜ್ಞಾವಂತ ನಾಗರಿಕರಾಗಿ ಹಿಂಗೆ ಹಾಕ್ತಾರನ್ರಿ ಅವನಾದ್ರು, ಅರ್ಥ ಮಾಡ್ಕೊಳ್ರಿ. ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನೋಡಿ ನಿಮ್ಮ BJP ಕಚೇರಿ ಹತ್ರ ಎಷ್ಟು ಕ್ಲೀನ್ ಇದೆ ಅಂತ. ದಯವಿಟ್ಟು ನಿಮ್ಗೆ ಇದು ಒಂದು ಹೊಸ ಕಾನ್ಸೆಪ್ಟ್ ಅಂತ ತಿಳ್ಕೊಳ್ತೀನಿ. ಆದಷ್ಟು ಬೇಗ ಸ್ವಚ್ಛಗೊಳಿಸಿ ಸಾಗರನ ಯಶಸ್ವಿಯಾಗಿ ಕೊಂಡೊಯ್ಯಿರಿ ಅಂತ ನಾನು BJPಯ ಅಧ್ಯಕ್ಷರ ಹತ್ರ ಹೇಳ್ತೀನಿ.